ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾವು ಸೌತೆಕಾಯಿಲಿ ಅವಲಕ್ಕಿಲಿ ಸ್ಪೆಷಲ್ ತಿಂಡಿ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಡಿಲಿಷಿಯಸ್ ಆಗಿದೆ ಮತ್ತು ತುಂಬ ಟೇಸ್ಟಿ ಕೂಡ. ನೋಡಿ, ನಾನು 3 ಸೌತೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಅವಲಕ್ಕಿನ ತೆಂಗಿನಕಾಯಿನ ಈಗ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾವು ಜೀರಿಗೆ, ಸಾಲ್ಟು ಮತ್ತು ನಾವು ಶೇಂಗಾ ಬೀಜನ ಇಟ್ಕೊಳ್ಳೋಣ. ಕರಿಬೇವು ಸೊಪ್ಪನ್ನು ಕೂಡ ಇಟ್ಟಿದ್ದೀನಿ. ನಾವು ಅರ್ಧ ಕೆ ಜಿ ಇದಕ್ಕೆ ಅರ್ಧ ಕೆ ಜಿ ಅವಲಕ್ಕಿನ ತೊಳೆದು ಇಟ್ಟಿದ್ದೀನಿ. ನೋಡಿ, ಎಲ್ಲನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರೆಲ್ಲ. ನೋಡಿ, ಇದು ಸೌತೆಕಾಯಿನೂ ಸೇರಿಸ್ಕೊಳ್ಳೋಣ. ಅದಕ್ಕೆ ಅದರಲ್ಲೇ ನಾವು ತೊಳೆದು ಇಟ್ಕೊಂಡ್ರೆ ಅದು ನೀರು ಇರಬಾರ್ದು. ಈ ನೀರಿನಲ್ಲೇ ಅದು ಹಾಳ್ಕೋಬೇಕಷ್ಟೇ. ಈಗ ತೆಂಗಿನಕಾಯಿನ ನಾನು 1 ತೆಂಗಿನಕಾಯಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಹಸಿ ತೆಂಗಿನಕಾಯಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಈ ರೀತಿ ಯಾರೂ ಕೂಡ ನೀವು ಮಾಡಿರಲ್ಲ. ಈ ರೀತಿ ತುಂಬ ಬೇಗ ಆಗುತ್ತೆ. ಏನು ಈರುಳ್ಳಿ ಕಟ್ ಮಾಡೋಂಗಿಲ್ಲ, ಟೊಮೆಟೊ ಕಟ್ ಮಾಡೋಂಗಿಲ್ಲ. ಹಾಗೆಯೇ ಎಲ್ಲ ಕಲಸಿ ಇಟ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ನೋಡಿ, ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ, ಅದು ಸಿಡಿತಾಯಿದೆ. ಇವಾಗ ಶೇಂಗಾ ಬೀಜನೂ ಕೂಡ ಹಾಕ್ಕೊಳ್ಳೋಣ. ಶೇಂಗಾ ಬೀಜ ಸ್ವಲ್ಪ ಜಾಸ್ತಿನೇ ಇರಲಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಅದನ್ನು ಹುರ್ಕೊಳ್ಳಿ. ಈಗ ಸ್ವಲ್ಪ ಸಾಲ್ಟು ಕೂಡ ಹಾಕ್ತಾಯಿದ್ದೀನಿ. ನಾನು ಇಲ್ಲಿಗೆ ಹಸಿಮೆಣ್ಸಿನ್ಕಾಯಿನ ನಾನು ವೀಡಿಯೋ ಮಾಡಲಿಲ್ಲ, ಅದನ್ನು ಹಾಗೆ ಹಾಕಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಆಮೇಲೆ ನೀವು ಹಾಕ್ಕೊಳ್ಳಿ. ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡಿರೋಂಥ ಅವಲಕ್ಕಿನ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡೋಣ. ನೋಡಿ, ಎಲ್ಲನೂ ಒಂದು ಮಿಕ್ಸ್ ಮಾಡೋಣ. ಫ್ರೈ ಎಲ್ಲ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗಿರುತ್ತೆ. ತೆಂಗಿನಕಾಯಿ ಹಸಿಕಾಯಿ ಬಾಯಿಗೆ ಸಿಗುತ್ತಲ್ಲ, ಹಾಗಾಗಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ಬೇಗ ಆಗೋಂಥ ತಿಂಡಿ ಇದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಮತ್ತು ಮಕ್ಕಳು ಕೂಡ ಮನೆಯಲ್ಲಿ ಆರಾಮಾಗಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಸ್ವಲ್ಪ ಲೈಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ನೋಡಿ, ಶೇಂಗಾ ಬೀಜ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಮನೇಲೇ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ ಮಾಡಿಕೊಡಿ. 10 ನಿಮಿಷದಲ್ಲಿ ಮಾಡ್ಬೋದು. ಯಾವುದೇ ವಾರ 20 ದಿನ ಮಾಡೋ ಕೆಲಸ ಇದ್ದಾಗ ಈ ರೀತಿ ಮಾಡ್ಬೋದು. ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು, ಸ್ಕೂಲ್ಗೆಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಸ್ಪೆಷಲ್ ತಿಂಡಿ ಇದು ಮತ್ತು ಡಯಟ್ ಫುಡ್ಡು ಕೂಡ ಇದು. ಅವಲಕ್ಕಿ ಡಯಟ್ ಆಗಿರೋದ್ರಿಂದ ಇದನ್ನು ತಿನ್ಬೋದು. ಈಗ ನಾನು ತಿಂಡಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬಿಸಿ ಬಿಸಿ ತಿನ್ನಿ. ಈ ರೀತಿ ಮಾಡಿಕೊಂಡು 10 ನಿಮಿಷದಲ್ಲಿ ತಿಂಡಿ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ವಾವ್, ಸೂಪರು. ನೋಡ್ತಾ ಇದ್ದರೆ ಬಾಯಿನಲ್ಲಿ ನೀರು ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಕಡಲೆ ಬೇಳೆ ಹಾಕಿಲ್ಲ, ಕಡಲೆ ಬೀಜ ಹಾಕಿರೋದು. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.